ಏನ್ ಮಾಡ್ತಿದ್ಯಾ ಗೊತ್ತಿದ್ಯಾ? ಎಷ್ಟು ಕಷ್ಟಪಟ್ಟು ರೆಡಿ ಆಗಿದ್ರೆ ಬಂದೆಲ್ಲ ಹಾಳು ಮಾಡ್ತಿದ್ದಿಲ್ಲ. ಅಷ್ಟಕ್ಕೂ ನಿನಗೆ ಯಾಕೆ ಕೋಪ? ಸಾರಿ, ಆದ್ರೆ ಕೋಪ ಬರ್ತಾ ಇದೆ. ಎಲ್ಲಿ ವೈದೇಹಿಗೆ ಅನ್ಯಾಯ ಆಗುತ್ತೋ ಅಂತ ನನಗೆ ಕೋಪ ಬರ್ತಾ ಇದೆ. ವೈದೇಹಿ ಬರ್ತಾಳೆ, ಮದ್ವೆ ನಿಂತು ಹೋಗುತ್ತೆ ಅಂತ ಹೇಳ್ತಿದ್ರಲ್ಲ, ಎಲ್ಲಿ ವೈದೇಹಿ? ಎಲ್ಲಿ ಮದ್ವೆ ನಿಂತು ಹೋಗ್ಲಿಲ್ವಲ್ಲ? ಈಗ ಮದ್ವೆಗೆ ಬೇರೆ ರೆಡಿ ಆಗ್ತಿದ್ದೀರಲ್ಲ. ಮದುವೆಗೆ ರೆಡಿ ಆಗ್ತಾ ಇದ್ದೀನಿ ಅಷ್ಟೇ, ಮದುವೆನೂ ಆಗಿಲ್ವಲ್ಲ. ಮುಹೂರ್ತಕ್ಕೆ ಒಂದು ಕ್ಷಣ ಇದೆ ಅನ್ನೋಷ್ಟಲ್ಲಾದ್ರೂ ಬರ್ತಾಳವಳು. ಬರ್ದೇ ಹೋದ್ರೆ? ಬರ್ತಾಳಂತ ಹೇಳ್ದೆ ಅಲ್ವಾ? ಒಂದ್ ವೇಳೆ ಬರ್ದೇ ಹೋದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ. ಓಯ್, ಏನ್ ನಿನ್ ದೌರ್ಜನ್ಯ? ಏನ್ ಮೈ ಮೇಲೆ ಬೀಳಕ್ ಬರ್ತೀಯಲ್ಲ? ನಾನು ಏನೋ ಒಂದು ಮಾಡ್ತೀನಿ, ಎಲ್ಲ ಹೇಳ್ಬೇಕಾ ನಿನ್ಗೆ? ವೈದೇಹಿ ಬರ್ತಾಳೆ ಅಂದ್ರೆ ನೀನ್ ನಂಬ್ತಾ ಇಲ್ಲ. ಅವಳು ಬರ್ತಾಳೆ ಅಂತ ನಾನು ಹೇಳ್ತಾ ಇದ್ದೀನಿ. ಬರ್ತಾಳೆ, ನೋಡ್ತಾ ಇರು. ಹೇಗೆ? ಛೇ, ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡಿದ್ಲು. ಕಾಣೋಷ್ಟು ಇನ್ನೋಸೆಂಟ್ ಅನ್ನೆಲ್ಲ ಬಿಡು ಜನಕಿ ನೀನು. ಅದೇನು? ವಿಷ. ವಿಷನ? ವಿಷ ಯಾಕೆ? ಎಲ್ಲ ಗೊತ್ತಾಗ್ಬೇಕಲ್ವಾ ನಿನ್ಗೆ? ಸರಿ, ಬಂದಾಗಿಂದನೂ ವೈದೇಹಿ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದೆಯಲ್ವಾ? ಅದಕ್ಕೆ ಹೇಳ್ತೀನಿ. ವೈದೇಹಿ ಬರ್ದೇ ಹೋದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ ಅಲ್ವಾ? ಅದಕ್ಕೆ ಇದು. ಅರ್ಥ ಆಯ್ತಾ? ಬಾಯ್. ನೀನು ಬೇಗ ರೆಡಿ ಆಗಿ. ಅಲ್ಲ, ನೋಡಿ, ಒಂದ್ ನಿಮಿಷ ಇರಿ. ಏನ್ ಮಾಡ್ತೀರಾ ಅದನ್ನ ಇಟ್ಕೊಂಡು? ನೋಡಿ, ಒಂದ್ ನಿಮಿಷ. ಆ ವಿಷಯ ಯಾಕೆ? ಏನ್ ನಿನ್ ಓವರ್ ಆಕ್ಷನ್? ನೀನ್ ಹೀಗೆ ನನ್ನ ಹಿಂದೆ ಸುತ್ತಾಡ್ತಾ ಗಲಾಟೆ ಮಾಡ್ತಾ ಇರು. ಅದನ್ನ ಅಕಸ್ಮಾತ್ ನಮ್ಮಮ್ಮ ನೋಡಿದ್ರೆ ವೈದೇಹಿ ಬರೋವರೆಗೂ ಕೂಡ ನಿನ್ನ ಇಲ್ಲಿ ಇರಿಸ್ಕೊಳಲ್ಲ. ಅದಕ್ಕೂ ಮುಂಚೆನೆ ಓಡಿಸ್ಬಿಡ್ತಾರೆ. ತಲೆ ಕೆಟ್ಟಿದೆ ನಿನ್ಗೆ. ನೋಡಿ, ಒಂದ್ ನಿಮಿಷ ಇರಿ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ಇವ್ರದೇ ನಿರ್ಧಾರ ಮಾಡ್ತಾರೋ ನಂಗೆ ಅರ್ಥ ಆಗ್ತಿಲ್ಲ. ನಾನ್ ಬೇರೆ ನಿಜ ಹೇಳೋ ಪರಿಸ್ಥಿತಿಲಿಲ್ಲ. ಇವಾಗ ಹೇಗೆ? ಏನ್ ಮೇಡಮ್, ಬರೀ ಡೆಕೋರೇಷನ್ ಅಷ್ಟೇನಾ? ಇನ್ನು ತಿನ್ನಕ್ಕೇನು ಮಾಡಿಸಿಲ್ವಾ? ಇನ್ನು ಟಿಫನ್ ರೆಡಿ ಆಗಿಲ್ಲ. ನಮ್ಗೆ ಹಸು ಆಗ್ತಿದೆ ಗೊತ್ತಾ? ಅಯ್ಯೋ, ಆನ್ ದ ವೇ ಇದೀರಿ. 5 ನಿಮಿಷದಲ್ಲಿ ಬಂದ್ಬಿಡುತ್ತೆ, ನೀವೇನ್ ಚಿಂತೆ ಮಾಡ್ಬೇಡಿ. ಹಲೋ, ಯಾ, ಎನಿ ಅಪ್ಡೇಟ್? ಏನೋ, ಮನೇಲೆಲ್ಲ ಕೆಲಸ ನಾನೇ ನೋಡ್ಕೊಬೇಕು. ಏನೋ ರಂಗ, ಯಾಕೋ ಮುಖ ಹೇಗ್ ಮಾಡ್ಕೊಂಡಿದ್ಯಾ? 9 ಆಗೋಯ್ತಣ್ಣ, ಇನ್ನು ಟಿಫನೇ ಬಂದಿಲ್ವಂತೆ. ಓಹೋ, ಟಿಫಿನ್ಗೋಸ್ಕರನಾ? ಹಾಗಾದ್ರೆ ಓಕೆ. ಯಾಕಂದ್ರೆ ಮದ್ವೆ ನಡೀದೆ ಹೋಗ್ಲಿ, ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಅಂತೂ ಹಾಕ್ಲೇಬೇಕು. ಅದೇನಣ್ಣ ಹಿಂಗ್ ಮಾತಾಡ್ತಿದ್ದೀರಾ? ಅಂದ್ರೆ ಮದ್ವೆ ನಡೆಯಲ್ವಾ? ನಡೆಯುತ್ತೆ, ಆದ್ರೆ ನಡೆಯಲ್ಲ. ಪಾಪ ತುಂಬಾ ಕಷ್ಟಪಟ್ಟು ಡೆಕೋರೇಟ್ ಮಾಡಿದಾರೆ ಕಣೋ. ಹೌದು, ನಿಮ್ ಮತ್ತೆ ಮಗಳನ್ನ ಮದ್ವೆ ಆಗ್ಬೇಕಂತಿದ್ದೆ ಅಲ್ವಾ? ಅವಳನ್ನಾದ್ರೂ ಕರ್ಸು ಇಲ್ಲಿಗೆ. ಕೊನೆ ಪಕ್ಷ ಇದ್ಯಾವುದು ವೇಸ್ಟ್ ಆಗ್ದೇನೆ ನಿನ್ನ ಮದುವೆ ಆದ್ರೂ ನಡೆಯುತ್ತೆ. ಏನ್ ಮಾಡೋದು? ಏನ್ ಮಾತಾಡ್ತಿದಾರೋ ರಂಗ. ಏನ್ ಹೇಳ್ತಿದ್ದಾರೆ ರಂಗ? ಮದ್ವೆ ನಡೆಯುತ್ತೆ ಅಂತಾರೆ, ಆಮೇಲೆ ನಡೆಯಲ್ಲ ಅಂತಾರೆ. ಅವ್ರ ಮದ್ವೆ ಅಂತ ಅರೇಂಜ್ ಮಾಡಿದ್ರೆ ನಿಮ್ಮ ಅತ್ತೆ ಮಗಳನ್ನಾದ್ರೂ ಕರ್ಸೋದಲ್ವಾ? ನಿನ್ ಮದ್ವೆನಾದ್ರೂ ಆಗ್ತಿತ್ತು ಅಂತಾರೆ. ಏನೋ ಅಮ್ಮರೇ, ಅಂದ್ರೆ ಅವ್ರ ಮದ್ವೆ ಆಗಲ್ಲ ತಾನೆ? ಮಾಡ್ಕೊಳ್ದೆ ಇದ್ರೆ ಏನ್ ಬೇಜಾರು ಇಲ್ಲ ರಂಗ. ವೈದೇಹಿ ಬರ್ಬೇಕು, ಮದ್ವೆ ನಿಲ್ಸ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಬರ್ದೆ ಹೋದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ವಿಷದ ಬಾಟ್ಲನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ.
ವಿಷಾನ? ಏ ಜೋರಾಗಿ ಹೇಳ್ಬೇಡ. ವಿಷ ಅಂದ್ರೆ ಏನಮ್ಮವ್ರೆ? ನನಗೆ ಭಯ ಆಗ್ತಿದೆ. ದೊಡ್ಡ ಯಜಮಾನ್ರಿಗೆ ಹೋಗಿ ಹೇಳೋಣ ಬನ್ನಿ. ರಂಗ ಆ? ಬೇಡ ರಂಗ, ಹಾ, ಅವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಗಲಾಟೆ ಆಗುತ್ತೆ. ಇವ್ರು ಕೋಪ ಮಾಡ್ಕೋತಾರೆ, ಅದಿನ್ನೂ ತೊಂದರೆ ಆಗುತ್ತೆ. ನಿಧಾನವಾಗಿ ಹೇಗಾದ್ರೂ ಮಾಡಿ ನಾವೇ ಆ ಬಾಟಲ್ನ ಕಿತ್ಕೋಬೇಕು. ವೈದ್ಯ ಅಮ್ಮವ್ರು ಬಂದಿದ್ರೆ ಚೆನ್ನಾಗಿರೋದು. ಯಾವ ಟೆನ್ಷನು ಇರ್ತಿರಲಿಲ್ಲ. ನಿಮ್ಗೇನು ಅನ್ಸುತ್ತೆ ಅಮ್ಮವ್ರೆ? ಬರ್ತಾರೆ ಅಂತೀರಾ? ಗೊತ್ತಿಲ್ಲ ರಂಗ, ಆದ್ರೆ ವೈದೇಹಿ ಮಾತ್ರ ಈ ಮದ್ವೆನ ನಡೆಯೋದಕ್ ಬಿಡೋದಿಲ್ಲ. ಯಾ ಓಕೆ ನೋ. ಯಾ ಆಲ್ ಫೈನ್. ಇಟ್ಸ್ ವೆರಿ ಕಾಮನ್. ಯು ನೋ ಸಮಥಿಂಗ್, ನನಗೆ ಪೂರ್ತಿ ಕಾನ್ಫಿಡೆನ್ಸ್ ಇದೆಯೋ. ಯಾ ಓಕೆ ಕಣೋ, ಬಾಯ್. ಏನಮ್ಮ? ಇಲ್ಲಿದ್ಯೇನಪ್ಪ? ರೂಮಲ್ಲಿ ಇದ್ಯಾ ಅಂತ ಅಲ್ಲಿಗೆ ಹೋಗಿದ್ದೆ. ನನ್ನ ಮದ್ವೆಗಿಂತ ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀರಾ, ಇಷ್ಟು ಜನ ಗೆಸ್ಟ್ ಬಂದಿದ್ದಾರೆ, ಮತ್ತು ರೂಮಲ್ಲಿ ಕೂತ್ಕೊಂಡು ಏನಮ್ಮ ಮಾಡಲಿ? ಎಂಜಾಯ್ ಮಾಡ್ಬೇಕಲ್ವಾ? ನೀನೆಲ್ಲಿ ಮದ್ವೆ ಬೇಡ ಅಂತೀಯೋ ಅಂತ ತುಂಬಾ ಹೆದರ್ಕೊಂಡಿದ್ದೆ ಕಣೋ. ಆದ್ರೆ ನಿನ್ನ ಹೀಗೆ ಸಂತೋಷವಾಗಿ ನೋಡ್ತಾ ಇದ್ರೆ ಆ ಭಯ ಎಲ್ಲ ಹೊರಟೋಯ್ತು. ಮದ್ವೆ ಕಳೆ ನಿನ್ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ನನ್ನಲ್ಲಿ ಮದುವೆ ಕಳೆ ನೋಡೋದಕ್ಕೆ ಮತ್ತೆ ಮದುವೆ ಮಾಡ್ಬೇಕಿತ್ತಮ್ಮ. ಈಗಾಗಲೇ ವೈದೇಹಿ ಜೊತೆಗೆ ನನ್ನ ಮದುವೆ ಮಾಡಿಸಿದ್ರಲ್ವಾ, ಅದ್ ಸಾಕಾಗ್ಲಿಲ್ವಾ? ಅದ್ ಹಾಗಲ್ಲ ಕಂದ. ಅಯ್ಯೋ ಅಮ್ಮ, ಏನು ಅನ್ಬಿಟ್ಟೆ ಬಿಡಮ್ಮ. ಅದನ್ನ ತಲೆಗೆ ಹಚ್ಕೊಂಡು ನಿನ್ ಮೂಡ್ ಹಾಳು ಮಾಡ್ಕೋಬೇಡ. ಈ ಮದುವೆಯಿಂದ ನಿನಗೆ ಸಂತೋಷ ಆಗುತ್ತಲ್ವಾ? ನೀನ್ ಖುಷಿಯಾಗಿರಮ್ಮ. ಯಾಕ್ರಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಅವನೇನೋ ಬಾಯ್ ತಪ್ಪೆ ಹಾಗೆ ಹೇಳ್ದ, ಬಿಟ್ಬಿಡಿ. ಯಾಕೆ ಚಿಂತೆ ಮಾಡ್ತೀರಾ? ನೀವು ನಗ್ನಗ್ತಾ ಇರ್ಬೇಕು ರೀ. ಓ ಮೈ ಡಿಯರ್ ಇಂದು, ಇಲ್ಲಿದ್ಯಾ? ನಿನ್ಗೋಸ್ಕರ ಮನೆಯೆಲ್ಲ ಹುಡುಕ್ದೆ. ಅಲ್ಲ, ವೈದೇಹಿ ಜೊತೆ ಮದುವೆ ನಡೆದಾಗ ಅಷ್ಟೆಲ್ಲ ಸಂಭ್ರಮ ಪಟ್ಟಿದ್ದೆ. ಇವಾಗೇನು ಇಷ್ಟು ಡಲ್ ಆಗಿದ್ಯಾ ನೀನು? ಅದು ಮದುವೆ ಕಣೋ, ಇದು ಪಾಪ. ಏನಿಂದು ಹೀಗಂತಿದ್ಯಾ? ಮತ್ತೆ ವೈದೇಹಿಗೆ ಅನ್ಯಾಯ ಮಾಡೋದು ಪಾಪ ಅಲ್ವಾ? ವೈದೇಹಿ ವಾಪಸ್ ಬಂದು ಹೀಗೆ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ನೀನೇನ್ ಹೇಳ್ತೀಯಾ? ನಿನ್ನ ಅಪ್ಪ ಅಮ್ಮ ಏನ್ ಹೇಳ್ತಾರೆ? ಈ ಮನೆಗೆ ಹಿರಿ ತಲೆಯಾಗಿ ನಾನು ಅವಳಿಗೆ ಏನ್ ಹೇಳಿ? ಪಾಪ ಮಾಡಿದೀವಿ ಅನ್ನೋ ನೋವಲ್ಲಿ ತಲೆ ತಗ್ಸೋದನ್ ಬಿಟ್ಟು. ಅಯ್ಯೋ ಇಂದು, ನೀನ್ ಸುಮ್ಮನೆ ಭಯ ಪಡ್ತಿದ್ಯಾ. ನಾವ್ಯಾರು ತಲೆ ತಗ್ಸೋಂಥ ಪರಿಸ್ಥಿತಿ ಬರಲ್ಲ. ವೈದೇಹಿಗೂ ಅನ್ಯಾಯ ಆಗಲ್ಲ. ನನ್ ಮೇಲೆ ನಂಬಿಕೆ ಇದೆ ತಾನೆ? ಧೈರ್ಯವಾಗಿರು, ಓಕೆ? ಇವನು ಈ ಮದುವೆನ ಇಷ್ಟಪಟ್ಟೆ ಮಾಡ್ಕೊಳ್ತಾ ಇದ್ದಾನ? ಮೇಲ್ನೋಟಕ್ಕೆ ಸಂತೋಷವಾಗಿದ್ದಾನ ಅಥವಾ ಮನ್ಸಾರೆ ಸಂತೋಷವಾಗಿದ್ದಾನ? ಇಷ್ಟೊಂದು ಮಾತಾಡ್ತಿದ್ದಾರೆ, ಆದ್ರೆ ಈ ಮದ್ವೆ ನನಗಿಷ್ಟ ಇಲ್ಲ ಅಂತ ಖಂಡಿತವಾಗಿ ಯಾಕೆ ಅವ್ರು ಹೇಳ್ತಾನೆ ಇಲ್ಲ ಅಜ್ಜಿ? ಯಾಕೆ ಅಂದ್ರೆ ಏನ್ ಹೇಳ್ಬೇಕು? ಕರ್ಮ. ಆಗ ಆಗಲ್ಲ ಅಂದಿದ್ದಕ್ಕೆ ಅವರಮ್ಮ ವಿಷ ತಗೊಳ್ಳಿಲ್ವಾ? ಅದಕ್ಕೆ ಹೆದರ್ಕೊಳ್ತಾ ಇದ್ದಾನೋ ಏನೋ. ಆದ್ರೂ ಮದುವೆ ಮಾಡಿಸ್ತಿರೋರಿಗೆ ಬುದ್ಧಿ ಇಲ್ಲ. ಶ್ರವಂತಿ ನನ್ ಮೊಮ್ಮಗಳು ಅಂತ ನನಗ್ ಸ್ವಲ್ಪನೂ ನಂಬಿಕೆ ಇಲ್ಲ. ಆದ್ರೆ ನನ್ ಮಗ ಸೊಸೆ ಇದನ್ನ ಹೇಗ್ ನಂಬುದ್ರೋ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಆಗ್ಬೇಕು ಜಾನಕಿ. ಆ ದೇವ್ರು ಒಂದು ಅವಕಾಶ ಕೊಟ್ರೇ ಸಾಕು.
ಮ್ಯಾಗಿ ಮೇಡಮ್. ಮ್ಯಾಡಮ್ನ ಬೀಟ್ ಮಾಡಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹೇಗಿದೆ ಮ್ಯಾಮ್ ಡೆಕೋರೇಷನ್? ಚೆನ್ನಾಗಿದೆ. ಹಾಗೆ ನಮ್ಮ ಅರೇಂಜ್ಮೆಂಟ್ಸ್ ಅಲ್ಲೂ ಕೂಡ ಎಲ್ಲೂ ಏನೂ ಕಮ್ಮಿ ಆಗ್ಬಾರ್ದು. ಮೊದಲೇ ನಮ್ದು ಸ್ಟಾರ್ಟ್ಅಪ್ ಕಂಪನಿ, ಪ್ರಾಫಿಟ್ಗಿಂತ ಹೆಸರು ಮುಖ್ಯ. ಯಾವಾಗ್ಲೂ ಹೀಗೆ ಅಂತಾರೆ, ಲೆಕ್ಕದಲ್ಲಿ ಎಡವಟ್ಟಾದ್ರೆ ಸುಮ್ಮನೆ ಕೇಳಿಸ್ತು. ಪ್ರಾಫಿಟ್ಗಿಂತ ಹೆಸರು ಮುಖ್ಯ ಅನ್ನಲ್ಲ ಅಂತ ಪ್ರಾಫಿಟೇ ಕಮ್ಮಿ ಮಾಡಿ ಅಂತಲ್ಲ, ಏನೂ ಕಮ್ಮಿ ಆಗದೆ ಮ್ಯಾನೇಜ್ ಮಾಡಿ ಅಂತ. ಬನ್ನಿ. ಮೇಡಮ್, ಏನೇ ಆದ್ರೂ ಈ ಮದ್ವೆ ನಡೀತಿರೋದು ಕರೆಕ್ಟ್ ಅಲ್ಲ ಅನ್ಸುತ್ತೆ ಕಣೆ. ದಶರಥ್ ಅಂಕಲ್ ಹೀಗ್ ಮಾಡ್ಬಾರ್ದಾಗಿತ್ತು. ಇಲ್ಲಿ ನೋಡಿ, ಏನಾಯ್ತು? ಯಾಕೆ ಮದ್ವೆ ಮಾಡೋದ್ ಸರಿಯಲ್ಲ ಅಂತಿದ್ದೀರಾ? ಏನೂ ಇಲ್ಲ ಬಿಡಿ. ಒಂದ್ ನಿಮಿಷ. ಮೇಡಮ್ ಅವರು ಯಾಕೆ ಹಾಗಂತಿದ್ದಾರೆ? ಅಲ್ಲ, ಏನಾಯ್ತು? ಏನ್ ನಡೆದ್ರಿ? ಏನ್ ಮೇಡಮ್, ದುಡ್ಡನ್ ಕೊಟ್ಟಿದ್ದಾರೆ, ನಮ್ ಕೆಲ್ಸ ನಾವ್ ನೋಡ್ಕೊಂಡ್ರೆ ಆಯ್ತು. ಅದ್ ಹಾಗಲ್ಲ, ಈ ಮದ್ವೆ ಮಾಡೋದೇ ಸರಿ ಇಲ್ಲ ಅಂತಿದ್ದಾರೆ. ಮದ್ವೆ ಹೆಣ್ಣಿಗೂ ಮದ್ವೆ ಗಂಡಿಗೂ ಬ್ಯಾಕ್ ಸ್ಟೋರಿಯಲ್ಲಿ ಏನಾದ್ರೂ ಲವ್ ಅಫೇರ್ಸ್ ಇದೆಯಾ? ಬಲವಂತವಾಗಿ ಮದ್ವೆ ಮಾಡ್ತಿದಾರಾ? ಅಲ್ಲ, ಮದ್ವೆ ಹೆಣ್ಣು ಮದ್ವೆ ಗಂಡು ಎಲ್ಲಿ? ಯಾಕೆ ಮೇಡಮ್ ನೀವು ಚಿಂತೆ ಮಾಡ್ತೀರಾ? ಅವ್ರು ಲವ್ ಮಾಡಿದ್ರೆ ನಿಮ್ಗೇನು, ಲವ್ ಮಾಡದೇ ಇದ್ರೆ ನಿಮ್ಗೇನು? ತಿಳ್ಕೊಂಡು ಏನ್ ಮಾಡ್ತೀರಾ ಮೇಡಮ್? ಸಾರಿ ಮೇಡಮ್. ಮೇಡಮ್, ಅವಳಿಗೆ ಚಿಂತೆ ಬೇರೆ ಏನೂ ಇಲ್ಲ ಮೇಡಮ್. ಲಾಸ್ಟ್ ಮ್ಯಾರೇಜ್ ಫಂಕ್ಷನ್ ಅಲ್ಲೂ ಇದೇ ತರ ಮದ್ವೆ ಗಂಡು ಯಾರನ್ನೋ ಪ್ರೀತಿಸಿದ ವಿಷಯ ಅಂತ ತಿಳ್ಕೊಂಡು ಅವ್ರ ಪ್ರೀತಿಸೋರ್ ಜೊತೆ ಓಡೋಗಕ್ ಹೆಲ್ಪ್ ಮಾಡಿದ್ರಿ ಅಲ್ವಾ? ಅವ್ರ ಪೇಮೆಂಟ್ ಕೊಡ್ಲಿಲ್ಲ ಅಂತ ನೀವು ನಮಗ್ ಸ್ಯಾಲ್ರಿ ಕೊಡ್ಲಿಲ್ಲ. ಹಾಗೆ ಈ ಮದ್ವೆನೂ ಕೆಡ್ಸಿ ಈ ತಿಂಗಳು ಎಲ್ಲಿ ಸಂಬಳ ಬರಲ್ವೇನೋ ಅಂತ ಟೆನ್ಷನ್ ಅಷ್ಟೇ ಮೇಡಮ್. ಆ ಸಿಚುವೇಶನ್ನೇ ಬೇರೆ. ಈ ಸರಿ ಯಾಕೆ ಹಾಗಾಗುತ್ತೆ? ಅಷ್ಟಕ್ಕೂ ಮದ್ವೆ ಹೆಣ್ಣು ಮದ್ವೆ ಗಂಡು ಎಲ್ಲಿ? ಮೇಡಮ್, ಅವ್ರು ಎಲ್ಲಿದ್ರೆ ನಿಮ್ಗೇನು ಮೇಡಮ್? ಅಯ್ಯೋ, ಹೇಗ್ ರೆಡಿ ಆಗಿದ್ದಾರೆ ನೋಡ್ಬಾರ್ದಾ? ಅಯ್ಯೋ, ನಂಗೂ ಡೌಟೇ. ಈ ತಿಂಗಳ ಸ್ಯಾಲ್ರಿ ಬಂದ ಹಾಗೆ ಬಾರೆ. ಮದುವೆಗೆ ಚೆನ್ನಾಗಿ ರೆಡಿ ಆಗಿದ್ಯಾ ಶ್ರವಂತಿ? ಥ್ಯಾಂಕ್ಸ್ ಬಾವಾ. ಯಾಕೆ ಬಾವಾ ಹಾಗೆ ನೋಡ್ತಿದ್ದೀರಾ? ನೀನ್ ಸುಳ್ಳು ಹೇಳ್ಕೊಂಡು ಮನೆಗೆ ಬಂದೆ ಅಲ್ವಾ? ಏನ್ ಹೇಳಿದ್ರಿ ಬಾವಾ? ನಿಜಾನೇ. ನೀನ್ ನಮ್ಮ ಅತ್ತೆ ಮಗಳಲ್ಲ. ನಮ್ಮ ಬಗ್ಗೆ ತಿಳ್ಕೊಂಡು ನಮ್ಮ ಅತ್ತೆ ಮಗಳು ಅಂತ ಹೇಳ್ಕೊಂಡು ಬಂದು ಈ ಮನೆ ಸೊಸೆ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೆಯಾ ಅಲ್ವಾ? ಏನ್ ಇವನ್ ಹೀಗೆ ಕೇಳ್ತಿದ್ದಾನಲ್ಲ, ನನ್ನ ಬಗ್ಗೆ ಎಲ್ಲ ಗೊತ್ತಾಗ್ಬಿಡ್ತಾ? ಹಲೋ, ಆಗ ವೈದೇಹಿ ಹೇಳ್ದಾಗ ನಂಬಿರ್ಲಿಲ್ಲ. ಈಗ ನಮ್ದೇ, ನನಗೆ ಬೇರೆ ದಾರಿನೇ ಇಲ್ಲ.
ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ ಬಾವ? ನನಗೆ ಗೊತ್ತು ಬಾವ, ನನಗೆ ಗೊತ್ತು ನಿಮ್ಗೆ ನನ್ನ ಮದ್ವೆ ಆಗೋಕೆ ಇಷ್ಟ ಇಲ್ಲ. ಅದಕ್ಕೆ ಹೀಗೆಲ್ಲ ಮಾತಾಡ್ತೀರಾ. ನಿಂತ್ಕೋ. ನಾನು ಅತ್ತೆ ಹತ್ರ ಹೋಗಿ ಮಾತಾಡ್ತೀನಿ. ಯಾಕಷ್ಟು ಆತರ ಪಡ್ತಾ ಇದೆಯಾ? ನೀನ್ ನಮ್ಮ ಅತ್ತೆ ಮಗಳಲ್ಲ ಅಂತ ಈ ಮನೇಲಿ ಕೆಲವರಿಗೆ ಡೌಟ್ ಇದೆ. ಅದೇ ವಿಚಾರನ ನಿನ್ನನ್ನು ಕೇಳಿದ್ರೆ ನಿನ್ನ ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೋ ನೋಡೋಣ ಅಂತ ಕೇಳಿದೆ ಅಷ್ಟೇ. ರಿಲ್ಯಾಕ್ಸ್ ಶ್ರವಂತಿ, ರಿಲ್ಯಾಕ್ಸ್. ಶ್ರವಂತಿ, ಮೇಕಪ್ ಮಾಡ್ಕೊಳ್ಳೋದು ಇನ್ನೂ ಉಳಿದಿದ್ರೆ ಮಾಡ್ಕೊ, ಓಕೆ? ಮಾತೆತ್ತಿದ್ರೆ ಅತ್ತೆ ಹತ್ರ ಹೋಗ್ತೀನಿ, ಅತ್ತೆ ಹತ್ರಕ್ಕೆ ಹೋಗ್ತೀನಿ ಅಂತ ಓಡ್ತಾ ಇರ್ತೀಯ ಅಲ್ವಾ? ಯಾವತ್ತಾದ್ರೂ ಒಂದಿನ ನಿನ್ನ ಮತ್ತೆ ಮಗಳಲ್ಲ ಅಂತ ಗೊತ್ತಾಯ್ತು ಅನ್ಕೋ, ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು ನಿಮ್ಮ ಮತ್ತೆ ಎಲ್ರೂ ಮುಂದೆನೂ ನಿನ್ನ ಮನೆಯಿಂದ ಆಚೆ ಹಾಕ್ತಾರೆ. ನಿಂತ್ಕೊಳ್ಳಿ. ಬೆಳಿಗ್ಗೆಯಿಂದ ನನ್ನ ಹಿಂದೆನೇ ಸುತ್ತಾ ಇದೆಯಲ್ಲ, ಏನ್ ಬೇಕು ನಿನ್ಗೆ? ಬೆಳಗ್ಗೆಯಿಂದನೂ ನಿಮ್ ಜೇಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ, ಆ ವಿಷದ ಬಾಟ್ಲು ಕೊಡಿ ಇಲ್ಲಿ ಅದನ್ನ. ಓ, ಅದನ್ನ ತಗೊಂಡು ನೀನೇನ್ ಮಾಡ್ತೀಯಾ? ನಿನಗೂ ಏನಾದ್ರೂ ಬಲವಂತವಾಗಿ ಮದುವೆ ಮಾಡಿಸ್ತಿದ್ದಾರಾ ಹೇಗೆ? ಮೊದ್ಲು ಕೊಡ್ತೀರಾ ಕೊಡಲ್ವಾ? ಓಯ್, ಕೊಡಲ್ಲ. ಕೊಡಿ. ಬೇಕಾ ನಿನ್ಗೆ? ಇದು ಬೇಕಾ? ಇದು ಏನ್ ನಿನ್ ದೌರ್ಜನ್ಯ? ನೋಡ್ದವ್ರು ಏನ್ ಅನ್ಕೋತಾರೆ ಹೇಳು? ಏನು ಅನ್ಕೊಳ್ಳಲ್ಲ. ಮದ್ವೆ ಹೆಣ್ಣು ಮದ್ವೆ ಗಂಡು ಸರ್ಸ ಆಡ್ತಿದ್ದಾರೆ ಅನ್ಕೋತಾರೆ. ಹಾಯ್ ಹಾಯ್. ನಾನ್ ಯಾರು ಅನ್ಕೋತಿದ್ದೀರಾ? ಮ್ಯಾಗಿ, ನಿಮ್ ಮದ್ವೆ ಮಾಡ್ತಿರೋ ವೆಡ್ಡಿಂಗ್ ಪ್ಲಾನರ್. ಏಯ್, ನಿಂತ್ಕೊಳ್ಳಿ. ನಾನ್ ಮಾತಾಡ್ತಿದ್ದೀನಲ್ಲ. ಇದುವರೆಗೂ ಮಾಡಿರೋ ಮದ್ವೆಗಳಲ್ಲಿ ನೀವೇ ಬೆಸ್ಟ್. ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋ ಹಾಗೆ ಮೇಡ್ ಫಾರ್ ಈಚ್ ಅದರ್ ತರ ಇದ್ದೀರಾ. ಹೌದು, ಮದ್ವೆ ಹೆಣ್ಣನ್ ಯಾಕೆ ರೆಡಿ ಮಾಡಿಲ್ಲ? ಮೇಡಮ್, ನಾವ್ ಹೇಳೋದ್ ಕೇಳಿ. ನಾನ್ ಹೇಳೋದನ್ ನೀವ್ ಕೇಳಿ. ಇಷ್ಟೋ ತನಕ ಮದ್ವೆ ಹೆಣ್ಣನ್ ರೆಡಿ ಮಾಡ್ದೆ ಏನ್ ಮಾಡ್ತಿದ್ರಿ? ಅದನ್ ಹೇಳಿ. ಮದ್ವೆ ಹೆಣ್ಣು ನಾನು. ಮದ್ವೆ ಹುಡುಗಿ ಅಂತೆ. ಅವಳು ಮದ್ವೆ ಹೆಣ್ಣು ಅಂತ ಹೇಗ್ ಹೇಳ್ತೀಯಾ? ವೆಡ್ಡಿಂಗ್ ಪ್ಲಾನರ್ ಅಲ್ವಾ ನೀನು? ಮದ್ವೆ ಹೆಣ್ಣು ಯಾರು ಮದ್ವೆ ಗಂಡು ಯಾರು ಅಂತಾನೂ ಗೊತ್ತಿಲ್ವಾ ನಿನ್ಗೆ? ಅವೆಲ್ಲ ನಾವು ನೋಡ್ಕೋತೀವಿ ಮೇಡಮ್. ನಮ್ ಮ್ಯಾಮ್ ಇವಾಗ ತಾನೇ ಬಂದ್ರು, ಅವ್ರಿಗಿವೆಲ್ಲ ಏನು ಗೊತ್ತಿಲ್ಲ. ನೀವೇನು ಅನ್ಕೋಬೇಡಿ. ನೀವೇನಾದ್ರೂ ಹೇಳಿ, ಮದ್ವೆ ಹೆಣ್ಣು ಮದ್ವೆ ಗಂಡಿನ ಬಗ್ಗೆ ತಿಳ್ಕೊಂಡಿರ್ಬೇಕು. ಮದ್ವೆ ಹೆಣ್ಣಂದ್ರೆ ಇಲ್ಲಿ ನೋಡಿ, ಈ ತರ ಅಲಂಕಾರ ಮಾಡ್ಕೊಂಡಿರ್ತಾಳೆ. ಕೋಪ ಮಾಡ್ಕೋಬೇಡ ಶ್ರವಂತಿ. ಎಷ್ಟೇ ಅಲಂಕಾರ ಮಾಡ್ಕೊಂಡ್ರು ಕೆಲವೊಬ್ಬರಿಗೆ ಆ ಕಳೆ ಬರಲ್ಲ. ಕೆಲವರು ಏನು ಅಲಂಕಾರ ಮಾಡ್ಕೊಳ್ದೆ ಹೋದ್ರು ಆ ಕಳೆ ತಾನಾಗೆ ಬರುತ್ತೆ. ಅವ್ರಿಗನ್ಸಿದ್ದನ್ನ ಅವ್ರು ಹೇಳಿದ್ದಾರೆ, ತಪ್ಪೇನು? ನಿಮ್ಮನ್ನ ಎಲ್ಲ ನೋಡ್ದಾಗಿದ್ಯಲ್ಲ, ಇದಕ್ ಮುಂಚೆ ನಾವ್ ಎಲ್ಲಾದ್ರೂ ಸಿಕ್ಕಿದ್ವಾ?